ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇದು ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ಫಸ್ಟ್ ಪಿಯುಸಿ ಮತ್ತೆ ಸೆಕೆಂಡ್ ಪಿಯುಸಿ ಮಿಡ್ ಟರ್ಮ್ ಮತ್ತೆ ಆನ್ಯುವಲ್ ಎಕ್ಸಾಮ್ ನಲ್ಲಿ ಕೇಳಲಾಗುವಂತಹ ಪತ್ರಲೇಖನ, ಪ್ರಬಂಧ ಮತ್ತು ಗಾದೆಗಳನ್ನ ಯಾವ ರೀತಿಯಾಗಿ ಬರಿಬೇಕು, ಅತಿ ಚೆನ್ನಾಗಿ ಬರೆದ್ರೆ ಚೆನ್ನಾಗಿ ಏನಾದ್ರೂ ಕೂಡ ನೀವು ಆನ್ಸರ್ ಪೇಪರ್ ನಲ್ಲಿ ಬರೀತು ಅಂತಂದ್ರೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ? 4 ಮಾರ್ಕ್ಸ್ ಸಿಗುತ್ತೆ. ಹಾಗಾದ್ರೆ ಆ 4 ಮಾರ್ಕ್ಸ್ ತಗೋಬೇಕು ಅಂತಂದ್ರೆ ಯಾವ ರೀತಿಯಾಗಿ ಪತ್ರಲೇಖನ, ಗಾದೆ ಮತ್ತು ಪ್ರಬಂಧವನ್ನ ಬರಿಬೇಕು ಅನ್ನೋದನ್ನ ನಾವು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಕೂಡ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿಯನ್ನ ಕೊಟ್ಟಿದ್ರೆ, ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ನಮ್ಮ ಎಲ್ಲಾ ವಿಡಿಯೋಗಳನ್ನ ಮೊದಲಿಗರಾಗಿ ನೋಡಬೇಕು ಅಂತಂದ್ರೆ ಆಲ್ ಅನ್ನೋದನ್ನ ಒತ್ತಿ ಅಂತ ಹೇಳ್ತಾ, ಹಾಗೇನೆ ವಿದ್ಯಾರ್ಥಿ ಮಿತ್ರರೇ, ಕನ್ನಡಕ್ಕೆ ಸಂಬಂಧಪಟ್ಟಂತಹ ಪಾಠಗಳು, ನೋಟ್ಸ್ ಗಳ ವಿವರಣೆಗಳನ್ನ SSLC ಇಂದ ಅಪ್ ಟು ಡಿಗ್ರಿ ವರ್ಗು ಕೂಡ PUC ಕೂಡ ನಾವು ಅಪ್ಲೋಡ್ ಮಾಡಿದ್ದೇವೆ. ನೀವು ಹೋಗಿ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟು ನೋಡಬಹುದು. ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇರಿ ವಿದ್ಯಾರ್ಥಿ ಮಿತ್ರರೇ ಅಂತ ಹೇಳ್ತಾ, ಬನ್ನಿ ಈಗ ಈ ಒಂದು ವಿಡಿಯೋದಲ್ಲಿ ಗಾದೆಗಳು, ಪ್ರಬಂಧ ಮತ್ತೆ ಪತ್ರಲೇಖನವನ್ನ ನೋಡೋಣ. ಅದರಲ್ಲಿ ಗಾದೆಗಳನ್ನ ತಿಳ್ಕೊಳ್ಳೋಣ ವಿದ್ಯಾರ್ಥಿ ಮಿತ್ರರೇ. ಫಸ್ಟ್ PUC ಮತ್ತೆ ಸೆಕೆಂಡ್ PUC ನಲ್ಲಿ ಕೇಳಲಾಗುವಂತಹ ಗಾದೆಗಳು, ಅದನ್ನ ನೀವು ಯಾವ ರೀತಿಯಾಗಿ ಬರಿಬೇಕು ಅನ್ನೋದನ್ನ ಮಿಡ್ ಟರ್ಮ್ ಆಗಿರ್ಬೋದು ಅಥವಾ ಆನ್ಯುವಲ್ ಎಕ್ಸಾಮ್ ಆಗಿರ್ಬೋದು, ಅದನ್ನ ಯಾವ ರೀತಿ ಬರಿಬೇಕು ಅನ್ನೋದನ್ನ ಈಗ ನೋಡೋಣ. ಅದರಲ್ಲಿ ಮೊದಲನೇದು, ಅಜ್ಜಿ ಇಲ್ಲದ ಮನೆ, ಮಜ್ಜಿಗೆ ಇಲ್ಲದ ಊಟ. ಈ ರೀತಿ ಕೇಳಿದಾಗ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ನಲ್ಲಿ ಅಥವಾ ಆನ್ಯುವಲ್ ಎಕ್ಸಾಮ್ ನಲ್ಲಿ ಯಾವ ರೀತಿ ಬರಿಬೇಕು ಅನ್ನೋದನ್ನ ನೋಡೋಣ ವಿದ್ಯಾರ್ಥಿ ಮಿತ್ರರೇ. ಗಾದೆಗಳು ವೇದಗಳಿಗೆ ಸಮಾನ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದೆಂಬ ಮಾತು ಗಾದೆಗಳ ಮಹತ್ವವನ್ನು ತಿಳಿಸುತ್ತದೆ. ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳು. ಎಲ್ಲ ಕಾಲಕ್ಕೂ ಸತ್ಯದ ಪ್ರತೀಕಗಳಾಗಿದ್ದು ಮನುಷ್ಯನಿಗೆ ದಾರಿದೀಪಗಳಾಗಿವೆ. ಕಿರಿದರಲ್ಲಿ ಹಿರಿದರ್ಥವನ್ನು ನೀಡುವ ಜ್ಞಾನದ ದೀವಿಗೆಗಳಾಗಿವೆ. ಗಾದೆಗಳು ಜನಾಂಗದಿಂದ ಜನಾಂಗಕ್ಕೆ, ತಲೆಮಾರಿನಿಂದ ತಲೆಮಾರಿಗೆ ಹರಿದು ಬಂದಿರುವ ಅನುಭವದ ಸಾರಗಳಾಗಿವೆ. ಮುಂದೆ ಹಾಗೆ ನೆಕ್ಸ್ಟ್ ಲೈನಲ್ಲಿ ಬರ್ಕೊಳ್ತಾ ಹೋಗಿ, ಕುಟುಂಬದಲ್ಲಿ ಹಿರಿಯರ ಮಹತ್ವ ಮತ್ತು ಊಟದ ಸರಿಯಾದ ಕ್ರಮವನ್ನು ಈ ಗಾದೆಯು ತಿಳಿಸುತ್ತದೆ. ಅವಿಭಕ್ತ ಕುಟುಂಬದಲ್ಲಿ ಹಿರಿಯರು ಕಿರಿಯರು ಕೂಡಿಯೇ ಬಾಳುತ್ತಿದ್ದರು. ಆಗ ಹಿರಿಯರು ಕಿರಿಯರಿಗೆ ಜೀವನದ ಕಷ್ಟ ಸುಖಗಳು, ಆಚಾರ ವಿಚಾರಗಳು, ಸಂಸ್ಕೃತಿಯ ನಡವಳಿಕೆಗಳನ್ನು ತಿಳಿಸುತ್ತಿದ್ದರು. ಪುರಾಣ ಕಥೆಗಳ ಮೂಲಕ ಮಕ್ಕಳಿಗೆ ಮಾರ್ಗದರ್ಶನ ನೀಡುತ್ತಿದ್ದರು. ಇದರಿಂದ ಒಳ್ಳೆಯ ವ್ಯಕ್ತಿತ್ವ ನಿರ್ಮಾಣವಾಗುತ್ತಿತ್ತು. ಹಾಗೆಯೇ ಊಟವನ್ನು ಸಹ ಸರಿಯಾದ ಕ್ರಮದಲ್ಲಿ ಸೇವಿಸಿದರೆ ಉತ್ತಮ ಆರೋಗ್ಯ ಸಿಗುತ್ತದೆ. ಊಟದ ಕೊನೆಯಲ್ಲಿ ಮಜ್ಜಿಗೆ ಇದ್ದರೆ ಮಾತ್ರ ಆ ಊಟ ಪರಿಪೂರ್ಣವಾಗುತ್ತದೆ. ಮಜ್ಜಿಗೆಯನ್ನು ದೇವಲೋಕದ ಅಮೃತಕ್ಕೆ ಸಮವೆಂದು ಹೇಳಲಾಗಿದೆ. ಎಂತಹ ಕಾಯಿಲೆ ಇದ್ದರೂ ಸಹ ಪಥ್ಯದಲ್ಲಿ ಮಜ್ಜಿಗೆಯ ಸೇವನೆ ಒಳ್ಳೆಯದೆಂದು ಹೇಳಲಾಗಿದೆ. ಮಜ್ಜಿಗೆಯಲ್ಲಿ ಪ್ರತ್ಯಾಮ್ಲೀಯ ಗುಣವಿರುವುದರಿಂದ ದೇಹದ ಆಸಿಡಿಟಿ ಸಮಸ್ಯೆ ನಿವಾರಣೆಯಾಗುತ್ತದೆ. ಮಜ್ಜಿಗೆ ಸ್ಥೂಲಕಾಯಕ್ಕೆ ಹೆಚ್ಚು ಉಪಯೋಗ. ಆದ್ದರಿಂದ ಹಿರಿಯರಿಲ್ಲದ ಮನೆ, ಮಜ್ಜಿಗೆ ಇಲ್ಲದ ಊಟ ಅಪೂರ್ಣವೆಂದು ಈ ಗಾದೆಯು ತಿಳಿಸುತ್ತದೆ. ಇನ್ನು ಎರಡನೆಯ ಗಾದೆಯನ್ನು ನೋಡೋಣ ವಿದ್ಯಾರ್ಥಿ ಮಿತ್ರರೇ. ಆಳಾಗಿ ದುಡಿ, ಅರಸಾಗಿ ಉಣ್ಣು. ಈ ರೀತಿಯಾಗಿ ಕೇಳಿದಾಗ ಯಾವ ರೀತಿಯಾಗಿ ಬರೀಬೇಕಪ್ಪ ಅಂತಂದರೆ, ಗಾದೆಗಳು ವೇದಗಳಿಗೆ ಸಮಾನ. ಅದನ್ನು ಮತ್ತೆ ನೀವು ಬರೀಬೇಕಾಗತ್ತೆ. ಮತ್ತೊಮ್ಮೆ ಹೇಳ್ಬಿಡ್ತೀನಿ. ಗಾದೆಗಳು ವೇದಗಳಿಗೆ ಸಮಾನ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದೆಂಬ ಮಾತು ಗಾದೆಗಳ ಮಹತ್ವವನ್ನು ತಿಳಿಸುತ್ತದೆ. ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳು. ಎಲ್ಲ ಕಾಲಕ್ಕೂ ಸತ್ಯದ ಪ್ರತೀಕಗಳಾಗಿದ್ದು ಮನುಷ್ಯನಿಗೆ ದಾರಿದೀಪಗಳಾಗಿವೆ. ಕಿರಿದರಲ್ಲಿ ಹಿರಿದರ್ಥವನ್ನು ನೀಡುವ ಜ್ಞಾನದ ದೀವಿಗೆಗಳಾಗಿವೆ. ಗಾದೆಗಳು ಜನಾಂಗದಿಂದ ಜನಾಂಗಕ್ಕೆ, ತಲೆಮಾರಿನಿಂದ ತಲೆಮಾರಿಗೆ ಹರಿದು ಬಂದಿರುವ ಅನುಭವದ ಸಾರಗಳಾಗಿವೆ. ನೆಕ್ಸ್ಟ್ ಲೈನಲ್ಲಿ ನೀವು ಬರ್ಕೊಳ್ತಾ ಹೋಗಬೇಕು. ಕಷ್ಟಪಟ್ಟು ದುಡಿದು ಅದರ ಪ್ರತಿಫಲವನ್ನು ಅನುಭವಿಸುವಾಗ ಆಗುವ ಸಂತೃಪ್ತಿಯನ್ನು ಈ ಗಾದೆ ಮಾತು ತಿಳಿಸುತ್ತದೆ. ಅಂದರೆ ಒಬ್ಬ ರೈತವ ವರ್ಷಪೂರ್ತಿ ಹೊಲದಲ್ಲಿ ಬೆವರು ಹರಿಸಿ ದುಡಿದಾಗ, ಅದರ ಫಲರೂಪವಾದ ಬೆಳೆ ಬಂದಾಗ ನಂತರದ ದಿನಗಳಲ್ಲಿ ರೈತ ತಾನು, ತನ್ನ ಕುಟುಂಬದ ಸದಸ್ಯರು ಒಳ್ಳೆಯ ಸಂತೃಪ್ತಿ ಜೀವನವನ್ನು ನಡೆಸಬಹುದು. ಸ್ವಪ್ರಯತ್ನದಿಂದ ಅನುಭವಿಯಾದವನು ಉಳಿದವರಿಂದಲೂ ಕೆಲಸ ಮಾಡಿಸಬಲ್ಲನೆಂಬುದನ್ನು ತಿಳಿಸುತ್ತದೆ. ಹಾಗೆಯೇ ವಿದ್ಯಾರ್ಥಿ ತನ್ನ ಓದನ್ನು ಪರಿಶ್ರಮದಿಂದ, ಶ್ರದ್ಧೆ, ಭಕ್ತಿಯಿಂದ ಪೂರೈಸಿದರೆ ಮುಂದೆ ಜೀವನದಲ್ಲಿ ಅದರ ಫಲವನ್ನು ಪಡೆಯಲು ಸಾಧ್ಯವೆಂಬುದನ್ನು ಗಾದೆ ಸೂಚಿಸುತ್ತದೆ. ಯಾವ ವ್ಯಕ್ತಿ ತನ್ನ ಕೆಲಸವನ್ನು ಪರಿಶ್ರಮದಿಂದ ಮಾಡುತ್ತಾರೋ ಅವರು ಅದರ ಫಲವನ್ನು ಸಂಪೂರ್ಣವಾಗಿ ಅವರು ಪಡೆಯಲು ಅರ್ಹವಾಗಿರುತ್ತಾರೆ. ಆಳಾಗಿ ದುಡಿದವನು ಅರಸನಾಗಿ ಬಾಳಲು ಸಾಧ್ಯ. ಆತ ಆಳಿನಿಂದ ಅರಸನವರೆಗಿನ ಎಲ್ಲ ಅನುಭವವನ್ನು ಗಳಿಸಿರುತ್ತಾನೆ.
ಆಗ ಅವರಿಗೆ ಜೀವನದಲ್ಲಿ ಎಂತಹ ಪರಿಸ್ಥಿತಿ ಬಂದರೂ ಎದುರಿಸುವ ಶಕ್ತಿ ಹೊಂದಿರುತ್ತಾನೆಂಬುದನ್ನು ಈ ಗಾದೆ ಮಾತು ತಿಳಿಸುತ್ತದೆ. ಇನ್ನು ಮೂರನೆಯ ಒಂದು ಗಾದೆಯನ್ನು ನೋಡೋಣ. ಬೆಳೆಯುವ ಸಿರಿ ಮೊಳಕೆಯಲ್ಲಿ. ವಿದ್ಯಾರ್ಥಿ ಮಿತ್ರರೇ, ಆ ಮೊದಲನೇ ಪ್ಯಾರಾ ಇದೆಯಲ್ವಾ, ಆ ಮೊದಲನೇ ಪ್ಯಾರಾನ ನೀವು ಪ್ರತಿಯೊಂದಕ್ಕೂ ಕೂಡ ಬರಿತಾ ಹೋಗಿ. ಇಲ್ಲಿ ಮೊದಲನೇ ಪ್ಯಾರಾನ ಹೇಳೋದಿಲ್ಲ, ಅದೇ ರೀತಿ ನೆಕ್ಸ್ಟ್ ಲೈನಲ್ಲಿ ಬರುವಂಥ ಆನ್ಸರ್ನ ಹೇಳ್ಕೊಳ್ತಾ ಹೋಗ್ತಾ ಇರ್ತೀನಿ. ಈಗ ನೋಡೋಣ. ಬೆಳೆಯುವ ಸಿರಿ ಮೊಳಕೆಯಲ್ಲಿ. ಒಂದು ಸಸ್ಯದ ಉತ್ತಮ ಬೆಳವಣಿಗೆಗೆ ಮೂಲ ಆಧಾರ ಅದರ ಗುಣಮಟ್ಟದ ಬೀಜ. ಬೀಜ ಮೊಳೆತು ಕುಡಿಯಾದಾಗ ಅದು ಮುಂದೆ ಹೇಗೆ ಭೋಗವಾಗಿ ಬೆಳೆಯಬಹುದೆಂಬುದನ್ನು ಅರಿಯಬಹುದು. ಹಾಗೆಯೇ ಮಕ್ಕಳು ಚಿಕ್ಕಂದಿನಲ್ಲಿ ಹೇಗೆ ದೃಢಕಾಯರಾಗಿ ಆರೋಗ್ಯವಂತರಾಗಿರುತ್ತಾರೋ ಮುಂದೆ ಬೆಳೆದ ನಂತರ ಸದೃಢರಾಗಿ ಉತ್ತಮವಾಗಿ ಬೆಳೆಯಬಲ್ಲರೆಂಬುದನ್ನು ತಿಳಿಯಬಹುದು. ಉತ್ತಮ ಶರೀರದಲ್ಲಿ ಉತ್ತಮ ಮನಸ್ಸು ಬೆಳೆಯಲು ಸಹಕಾರಿಯಾಗುತ್ತದೆ. ಮಾನವನ ವ್ಯಕ್ತಿತ್ವ ರೂಪುಗೊಳ್ಳುವುದು ಎಳೆತನದ ಹಂತದಲ್ಲಿಯೇ ಕಟ್ಟಡದ ಭದ್ರತೆಗೆ ತಳಪಾಯವಾಗಿದೆ. ಮುಖ್ಯವಾದರೆ ಬಾಲ್ಯಾವಸ್ಥೆ ಮಾನವನ ವ್ಯಕ್ತಿತ್ವ ವಿಕಸನದ ತಳಪಾಯವಾಗಿದೆ. ಬಾಲ್ಯದಲ್ಲೇ ಉತ್ತಮ ನಡವಳಿಕೆ, ಸಭ್ಯತೆ, ಸದ್ಗುಣ ಇವುಗಳನ್ನು ರೂಢಿಸಿಕೊಂಡ್ರೆ ಬೆಳೆದ ಮೇಲೆ ಅದೇ ಗುಣಗಳನ್ನು ಉತ್ತಮ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋದರೆ ಉತ್ತಮ ಪ್ರಜೆಗಳಾಗಬಹುದು. ಸ್ವಾಮಿ ವಿವೇಕಾನಂದರಾಗಿ ಪ್ರಸಿದ್ಧಿ ಪಡೆದ ಮಹಾಪುರುಷನ ವ್ಯಕ್ತಿತ್ವ. ಆತನು ಬಾಲ್ಯದಲ್ಲಿ ನರೇಂದ್ರನಾಗಿದ್ದ ಕಾಲದಲ್ಲೇ ಗಮನಾರ್ಹವಾಗಿ ಬೆಳೆಯತೊಡಗಿದ್ದು. ಅದೇ ರೀತಿ ಗಾಂಧೀಜಿ, ಶ್ರೀರಾಮ, ಬುದ್ಧ ಮೊದಲಾದವರ ಜೀವನ ಆದರ್ಶವಾಗಿದೆ. ಬೆಳೆಯುವ ಸಿರಿಯನ್ನು ಮೊಳಕೆಯಲ್ಲಿಯೇ ಚೆನ್ನಾಗಿ ಆರೈಕೆ ಮಾಡಬೇಕು. ಬಾಲ್ಯದಿಂದಲೇ ಸಜ್ಜನರ, ಸಾಹಸಶೀಲರ, ಉತ್ತಮ ಪುಸ್ತಕಗಳ ಸಹವಾಸದಿಂದಲೇ ಉತ್ತಮ ಜೀವನವನ್ನು ರೂಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಹಾಗಾಗಿ ಮಕ್ಕಳಿಗೆ ಬಾಲ್ಯದಿಂದಲೇ ಒಳ್ಳೆಯ ಮೌಲ್ಯಗಳನ್ನು ರೂಢಿಸಿಕೊಳ್ಳುವಂತೆ ಮಾಡಬೇಕು. ಇನ್ನು ನಾಲ್ಕನೆಯ ಒಂದು ಗಾದೆಯನ್ನು ನೋಡೋಣ ವಿದ್ಯಾರ್ಥಿ ಮಿತ್ರರೇ. ಕೂತು ಉಂಡರೆ ಕುಡಿಕೆಯನ್ನು ಕೂಡ ಸಾಲದು. ಈ ರೀತಿಯಾಗಿ ನಿಮ್ಮ ಒಂದು ಮಿಡ್ ಟರ್ಮ್ ಅಥವಾ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಕೇಳಿದಾಗ ಯಾವ ರೀತಿ ಬರೀಬೇಕಪ್ಪ ಅಂತಂದರೆ, ಮೊದಲನೇ ಪ್ಯಾರ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಮೊದಲನೇ ಪ್ಯಾರ ಇದೆಯಲ್ವಾ, ಫಸ್ಟ್ ವೀಡಿಯೋ ಎರಡನೇ ವೀಡಿಯೋಗೆ ಮಾಡಿದ್ದೀನಲ್ಲ, ಮೊದಲನೇ ಪ್ಯಾರನ ನೀವು ಅದನ್ನು ಕಂಪಲ್ಸರಿ ನೀವು ಪ್ರತಿಯೊಂದು ಗಾದೆಗೂ ಕೂಡ ಬರೀಲೇಬೇಕು. ಇಲ್ಲಿ ಅದನ್ನು ಮೆನ್ಷನ್ ಮಾಡ್ತಾ ಇಲ್ಲ, ನೆಕ್ಸ್ಟ್ ಲೈನಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಕೊಳ್ತಾ ಹೋಗ್ತಾ ಇದ್ದೀನಿ. ಹಿರಿಯರು ಮಾಡಿಟ್ಟ ಆಸ್ತಿ ಹಣವಿದೆ ಎಂದು ಯಾವ ಕೆಲಸವನ್ನೂ ಮಾಡದೆ ಭೋಗಾಪೇಕ್ಷೆಯಲ್ಲಿ ಕಾಲ ಕಳೆದರೆ ಆಸ್ತಿ ಹಣ ಬಹುಬೇಗ ಕರಗಿ ಹೋಗುತ್ತದೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಬೆವರು ಸುರಿಸಿ ದುಡಿದು ಬದುಕಬೇಕು. ಕೂಡಿಟ್ಟ ಹಣವನ್ನು ಕರಗಿಸುವ ಬದಲು ದುಡಿದು ಅದಕ್ಕೆ ಮತ್ತಷ್ಟು ಸೇರಿಸಲು ಪ್ರಯತ್ನಿಸಬೇಕು. ಪಂಚತಂತ್ರದ ಒಂದು ಚಿಕ್ಕ ಕಥೆಯನ್ನು ನೆನಪಿಸ್ಕೊಳ್ಬಹುದು. ಒಬ್ಬ ತಂದೆ ತನ್ನ ಅವಸಾನದ ಕಾಲದಲ್ಲಿ 3 ಜನ ಮಕ್ಕಳನ್ನು ಹತ್ರ ಕರೆದು, ತೋಟದಲ್ಲಿ ತೆಂಗಿನ ಮರದಡಿಲಿ ಚಿನ್ನದ ನಾಣ್ಯಗಳನ್ನು ಹೂತಿಟ್ಟಿದ್ದೇನೆ ಎಂದು ಹೇಳಿ ಸತ್ತ. ತದನಂತರ ಮಕ್ಕಳು ತೆಂಗಿನ ಮರದಡಿಯಲ್ಲಿ ಗುಂಡಿ ತೋಡಿ ನೋಡುವ ಶ್ರಮ ತಮಗೇಕೆಂದು ಸುಮ್ಮನಾದರು. ಕ್ರಮೇಣ ಮನೆಯಲ್ಲಿದ್ದ ದವಸ ಧಾನ್ಯವೆಲ್ಲ ಖಾಲಿಯಾಗ್ತಾ ಬಂದಾಗ ಹಸಿವಿನಿಂದ ಪರಿತಪಿಸುವ 3 ಮಕ್ಕಳಿಗೆ ತಂದೆಯ ಮಾತು ನೆನಪಾಗಿ ತೋಟವನ್ನೆಲ್ಲ ಅಗದ್ರು. ಯಾವುದೇ ಹಣ, ಸಂಪತ್ತು, ಚಿನ್ನ ಸಿಗದೆ ಬೇಸರದಿಂದ ಕುಳಿತಾಗ ಮಳೆಯಾಯಿತು. ಮಳೆಯಿಂದ ಹದವಾದ ಭೂಮಿಯಲ್ಲಿ ಬೀಜ ಬಿತ್ತಿ ಬೇಸಾಯ ಮಾಡಿ ಬೆಳೆ ಕಂಡ ಮಕ್ಕಳಿಗೆ ತಮ್ಮ ತಂದೆ ಹೇಳಿದ ನಿಜವಾದ ಸಂಪತ್ತಿನ ಬಗ್ಗೆ ಜ್ಞಾನೋದಯವಾಯಿತು. ಅಂದಿನಿಂದ ಅವರು ಸೋಮಾರಿಗಳಂತೆ ಕಾಲ ಕಳೆಯದೆ ದುಡಿದು ಜೀವನ ಸಾಗಿಸಲು ಮುಂದಾದರು. ಇನ್ನು 5ನೆಯ ಸಂದರ್ಭ, ತಾಳಿದವನು ಬಾಳಿಯಾನು. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮೊದಲನೇ ಪ್ಯಾರನ ನೀವು ಕಲ್ತ್ಕೊಂಡು ಎಕ್ಸಾಮ್ನಲ್ಲಿ ಬರೀಬೇಕಾಗತ್ತೆ. ಅದರ ಮುಂದಿನ ಎಕ್ಸ್ಪ್ಲನೇಷನ್ ಕೊಟ್ಕೊಳ್ತಾ ಹೋಗ್ತಾ ಇದ್ದೀನಿ. ಮೊದಲನೇ ವಿಡಿಯೋ 2ನೇ ವಿಡಿಯೋದಲ್ಲಿ ಇದೆ ಅಲ್ವಾ, ಅದನ್ನು ನೀವು ಬರೀಬೇಕಾಗುತ್ತೆ. ಮೊದಲನೇ ಪ್ಯಾರ, ಇದು 2ನೇ ಪ್ಯಾರ. ತಾಳ್ಮೆ ಇರುವವರು ಮಾತ್ರ ಜೀವನದಲ್ಲಿ ಸರಿಯಾದ ದಿಕ್ಕಿನ ಕಡೆ ನಡೆಯಲು ಸಾಧ್ಯ. ವಿದ್ಯಾರ್ಥಿಯಾದವನು ತನ್ನ ಓದಿನಲ್ಲಿ ಅರ್ಥವಾಗದ ವಿಷಯವನ್ನು ತಾಳ್ಮೆಯಿಂದ ನಿಧಾನವಾಗಿ ಓದಿ ಅರ್ಥೈಸಿಕೊಳ್ಳುವ ಪ್ರಯತ್ನ ಮಾಡಿದರೆ ಆತ ಯಶಸ್ವಿಯಾಗುತ್ತಾನೆ. ಒಂದೇ ಬಾರಿಗೆ ಅರ್ಥವಾಗಲಿಲ್ಲ ಎಂಬ ಕಾರಣಕ್ಕೆ ತಾಳ್ಮೆಗೆಟ್ಟು ಪುಸ್ತಕದ ಬಗ್ಗೆ ಬೇಸರ ಪಟ್ಟರೆ ಆತನ ವಿದ್ಯಾಭ್ಯಾಸ ಹಾಳಾಗುತ್ತದೆ. ಮನುಷ್ಯನನ್ನು ಬಹು ಎತ್ತರಕ್ಕೆ ಏರಿಸುವ ಪ್ರಧಾನ ಗುಣವೆಂದರೆ ತಾಳ್ಮೆ. ತಾಳ್ಮೆ ಮನೋಭಾವವಿಲ್ಲದವನನ್ನು ದುಡುಕು ಸ್ವಭಾವದವನು, ಅವಿವೇಕಿ ಎಂದು ಕರೆಯುತ್ತಾರೆ. ಯಾವುದೇ ಒಳ್ಳೆಯ ಫಲಗಳನ್ನು ನಿರೀಕ್ಷೆ ಮಾಡಲು ತಾಳ್ಮೆ ಬಹುಮುಖ್ಯ. ಚೆನ್ನಾಗಿ ಓದಿದ ವಿದ್ಯಾರ್ಥಿ ಫಲಿತಾಂಶಕ್ಕಾಗಿ ತಾಳ್ಮೆಯಿಂದ ಕಾಯಬೇಕು. ರೋಗ ಬಂದಾಗ ಔಷಧಿ ಸೇವನೆ ಮಾಡುತ್ತಾ ವಾಸಿಯಾಗುವವರೆಗೂ ತಾಳ್ಮೆಯಿಂದ ಕಾಯಬೇಕು. ತಾಳ್ಮೆ ಇಲ್ಲದೆ ನೆಗಡಿ ಬಂದಿದೆ ಎಂದು ಮೂಗು ಕೊಯ್ಕೋಬಾರದು. ಆದ್ದರಿಂದ ಅನರ್ಥ ಸಂಭವಿಸುತ್ತದೆ. ದುಡುಕಿನಿಂದ ಕೆಡಕಾಗುತ್ತದೆ. ಪಾಂಡವರು ಕಾಡಿನಲ್ಲಿ ಅಲೆದರೂ ತಾಳ್ಮೆ ಇದ್ದುದರಿಂದ ಕೊನೆಗೆ ರಾಜ್ಯವನ್ನು ಪಡೆದರು. ಆದ್ದರಿಂದಲೇ ಮನುಷ್ಯನಿಗೆ ತಾಳ್ಮೆ ಮುಖ್ಯ. ವಿದ್ಯಾರ್ಥಿ ಮಿತ್ರರೇ, ಇದಿಷ್ಟು ಪ್ರಥಮ PUC ಮತ್ತು ಸೆಕೆಂಡ್ PUCನಲ್ಲಿ ಕೇಳಲಾಗುವಂತಹ ಗಾದೆಗಳಾಗಿದೆ.
ಈಗ ಮುಂದಿನ ವಿಡಿಯೋದಲ್ಲಿ ನಾವು ಪ್ರಬಂಧಗಳನ್ನು ಅಪ್ಲೋಡ್ ಮಾಡ್ತೇವೆ. ಖಂಡಿತ ಅದನ್ನು ನೋಡಿ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.